ಭವನ ವರ್ಕ್ ನಡೀತಿದೆ ಸರ್, ಪ್ರೋಗ್ರೆಸ್ ಅಲ್ಲಿ. ನೆಕ್ಸ್ಟ್ ಟಿಪಿ ಗ್ರಾಂಟ್ ಅಲ್ಲಿ ಸರ್ 13 ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್. ಅಂಗನವಾಡಿ ಪ್ರೈಮರಿ ಸ್ಕೂಲ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್. ನೀವು ನಿರ್ಮಿತಿಯವರು ಸರ್ ಫಸ್ಟ್ ಇವರಿಗೆ ಒಂದು ಅಂಗನವಾಡಿ ವಿಷಯದಲ್ಲಿ ಸಿಡಿಪಿಗಳಿಗೆ ಎಷ್ಟನ್ನೇ ಮಾಡಿ ಅದನ್ನು ಮಾಡಿಬಿಟ್ಟು ಹೋಗಿರೋದು ಅಲ್ಲ ರೀ. 20 ಲಕ್ಷ ಗ್ರಾಂಟ್ ಅಲ್ಲಿ ಅಂಗನವಾಡಿ ಸ್ಟಾರ್ಟ್ ಮಾಡಿ ವಿತೌಟ್ ಫ್ಲೋರಿಂಗ್ ಇದು ಹೋಗಿರೋದು ಎಷ್ಟು ಸರ್? ಟೋಟಲ್ 6 ಇದ್ದಾವೆ ಸರ್. ಅದು 6 ಅಂಗನವಾಡಿಗಳು ಸರ್. 15+5 ಅಂದ್ಬಿಟ್ಟೆ 15 ನಮಗೆ ಕೊಟ್ಟಿರೋ. ಇನ್ನು 5 lakhs ಏನಿದೆ ನನಗೆ ಕನ್ವರ್ಷನ್ಗೆ ಮಾಡಕ್ಕೆ ಹೇಳಿದ್ರು ಸರ್. ಅದರಲ್ಲಿ ಆಲ್ಮೋಸ್ಟ್ ಚಂದೇವಿ ಅಗ್ರಹಾರ ಕೂಗೇನಹಳ್ಳಿ ಕಾಲೋನಿ ಕಂಪ್ಲೀಷನ್ ಆಗಿದೆ ಸರ್. ನರೇಗಾ ಸ್ಕೀಮಲ್ಲೂ ಕಂಪ್ಲೀಷನ್ ಮಾಡಿ ನರೇಗಾ ಯಾರು ಮಾಡ್ತಾ ಇರೋದು? ಪಂಚಾಯತಿ ಲೆವೆಲಲ್ಲೇ ಮಾಡಿ ಕಂಪ್ಲೀಷನ್ ಆಗಿದೆ ಸರ್. ಅಲ್ಲ ರೀ, 15 lakhs ಅಲ್ಲಿ ನಾನು ನಿಮಗೆ ಫಸ್ಟ್ ಏಡ್ ಕ್ಲಿಯರ್ ವಾರ್ನಿಂಗ್ ಮುಂದಕ್ಕೆ ಫಸ್ಟ್ 5 lakhs ನರೇಗಾ ಆದ್ಮೇಲೆ ನೀವು 15 lakhs ಕೆಲಸ ಮಾಡೋದು. ಹೌದು ಸರ್, ಅದೇ ಥರನೇ ಹೇಳಿ ಸರ್. ಆಗಿದ್ದ ಸಿಒ ಸರ್ ಇದು ಮಾಡಿ ಇನ್ನೊಬ್ಬರ ಮೇಲೆ ಈ ಸಭೆಯಲ್ಲಿ ಹಿಂದಿರೋರ ಮೇಲೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಓಕೆ ಸರ್. ಈಗ ನರೇಗಾದಲ್ಲಿ ಫೌಂಡೇಶನ್ ಸ್ಟಾರ್ಟ್ ಮಾಡಿ ಫಿನಿಶಿಂಗ್ ಕೊಟ್ಟರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ನರೇಗಾದಲ್ಲಿ ಅವಕಾಶ ಇಲ್ಲ, ಎಲ್ಲ ಬಿಟ್ಬಿಟ್ಟು ಸರ್. ಈಗ ನರೇಗಾ ಏನ್ ಮಾಡ್ಬೋದು? ಫೌಂಡೇಶನ್ ವರ್ಕ್, ಜಲ್ಲಿ ಹಾಕೋದು, ಸಿಮೆಂಟ್ ಕಲ್ಸೋದು ನರೇಗಾ ಮಾಡ್ಬೋದು. ಈಗ ಎಲೆಕ್ಟ್ರಿಷಿಯನ್ ಕೆಲಸ, ಟೈಲ್ಸ್ ಫಿಕ್ಸಿಂಗ್ ಕೆಲಸ ನರೇಗಾದಲ್ಲಿ ಯಾವ ರೈತರು ಟೈಲ್ಸ್ ಫಿಕ್ಸಿಂಗ್ ಮಾಡ್ತಾರೆ? ಯಾರು ಮಾಡ್ತಾರೆ? ಸಾಧ್ಯನೇ ಇಲ್ಲ. ಆ ನರೇಗಾ ಅವ್ರಿಗೆ ಮಾಡ್ತಾರೆ. ಯಾಕೆ ಕಾಂಟ್ರಾಕ್ಟ್ ನಿಮ್ ಕಡೆಯಿಂದ ಮಾಡಿದ್ರು? ನರೇಗಾ ಈ ಹ್ಯಾಸ್ ಟು ಟೇಕ್ ಅಪ್ ಅಂಡ್ ಗೆಟ್ ಇಟ್ ಡನ್. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲೋ ಫಸ್ಟ್ ನೀವು ಅಷ್ಟು ನೀವು ಅಷ್ಟು ಇದು ವಿಸಿಟ್ ಮಾಡಿ ನನಗೆ ಫಸ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಯಾವುದೇ ಕನ್ವರ್ಜೆನ್ಸ್ ಅಲ್ಲಿ, ನಾಟ್ ಜಸ್ಟ್ ಅಂಗನವಾಡಿ ಅಂತಲ್ಲ, ಏನಕ್ಕಾದ್ರೂ ಕನ್ವರ್ಜೆನ್ಸ್ ಬಂದ್ರೆ ನನಗೆ ಫಸ್ಟ್ ನರೇಗಾ ನರೇಗಾ ಯೂಸ್ ಆಗ್ತದೆ. ಕ್ಲಿಯರ್ ಇದೆಯಾ ಸರ್? ಈಗ ಅಂಗನವಾಡಿ ಎಷ್ಟು ಕಂಪ್ಲೀಟ್ ಆಗಿದೆ? ಅಂಗನವಾಡಿಗಳು ನಮಗೆ ಯಾರು ಹೇಳಿ ಇವೆಲ್ಲ ಹಂಗೆ ಮುಚ್ಚಿಗಟ್ಟ ಒಂದಾಗಿರುತ್ತೆ. ಆಮೇಲೆ ಲಾಸ್ಟ್ ವೀಕ್ ನಾನು ವಿಸಿಟ್ ಮಾಡಿದ್ರೆ ಹೇಳಿ ಅದೊಂದು ಆಗಿದೆ. ಮಿಕ್ಕಿದೆಲ್ಲ ಟಾಯ್ಲೆಟ್ಸು ಮತ್ತು ಪೇಂಟ್ ಎಲ್ಲ ಅದೇ ರೀತಿ ಇಮಿಡಿಯೇಟ್ ಕಂಪ್ಲೀಟ್ ಮಾಡಿ. ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಅಷ್ಟು ವಿದಿನ್ 15 days ಕಂಪ್ಲೀಟ್ ಆಗಬೇಕಪ್ಪ ಸರ್. ಹೊಸ ಅಂಗನವಾಡಿಗಳು ನಮಗೆ ಕೊಟ್ಟಿಲ್ಲ ಸರ್. ಹಳೇದಿಗೆ ಏನ್ ಮಾಡಿದ್ವಿ ವಿದಿನ್ 1 month ಕಂಪ್ಲೀಷನ್ ಆಗ್ಬೋದು. ನೀವು ಹೆಂಗ್ ಮಾಡ್ತೀವಿ ಏನ್ ಮಾಡ್ತೀವಿ ನರೇಗಾ ಹೆಂಗ್ ಉಪಯೋಗಿಸ್ಕೊಂತೀವಿ ನನಗೆ ಬೇಡ. ಸ್ಥಳೀಯವಾಗಿ ಯಾರು ಹೇಳ್ಕೊಂತೀವಿ ನನಗೆ ಕಂಪ್ಲೀಷನ್ ಆಗ್ಬೇಕು. ಸುಮ್ಮನೆ ನೀನ್ ಯಾವ್ದೋ ಬಿಲ್ ಮಾಡ್ಕೊಳಕ್ 15 ಲಕ್ಷ ಎತ್ಕೊಂಡು ಹೋಗಕ್ ಮಾಡಂತ ಕೆಲಸ ಮಾಡ್ಲೇಬೇಕು. ಇಲ್ಲ ಸರ್, ಈಗಾಗಲೇ ಸಂಜೆ ವಿಗ್ರಹ ಅಂಡ್ ಕೂಗೇನಹಳ್ಳಿ ಕಾಲೋನಿ ಕಂಪ್ಲೀಷನ್ ಮಾಡಿದ್ದಾರೆ ಸರ್. ಎಲ್ಲ ಕಂಪ್ಲೀಟ್ ಆಗ್ಬೇಕ್ರಿ. ನೀನ್ 15 ಲಕ್ಷ ನಿನ್ ಮಾತ್ರ ಎತ್ಕೊಂಡು ಹೋಗ್ಬಿಟ್ರೆ ಗ್ರಾಂಟ್ 5 ಲಕ್ಷ ನರೇಗಾ ಏನ್ ಮಾಡೋಣ? ಭಯಪಡ್ಕೊಂಡ ನರೇಗಾದಲ್ಲೇನೆ ಸರ್ ಕಂಪ್ಲೀಷನ್ ಮಾಡಿ. ಮತ್ತೆ ಫಸ್ಟ್ ನರೇಗಾ ಮಾಡ್ಬೇಕಾಯ್ತು. ಫಸ್ಟ್ ಅದನ್ನ ಕ್ಲಿಯರ್ ಮಾಡ್ರಿ. ಅಡ್ಕೊಳ್ಳಿ ಕಂಪ್ಲೀಟ್ ಆಗಿಲ್ವಾ? ಅಡ್ಕೊಳ್ಳೆ ಕೇಳ್ತಾ ಇರೋದು ಓಪನ್ ಮಾಡ್ರಿ ಅಂತ ಹೇಳಿದ್ರು ಅವ್ರು ಪಂಚಾಯತಿ ಸದಸ್ಯರು. ಒಟ್ಟು ಎಷ್ಟು ಪೆಂಡಿಂಗ್ ಬಿದ್ದಿದ್ದಾವೆ? ಟೋಟಲ್ 4 ಪೆಂಡಿಂಗ್. ಏನ್ರಿ ಬೇಸಿಕ್ ನೆಸೆಸಿಟಿ ಅಂಗನವಾಡಿ ಅಂದ್ರೆ? ಮಾತ್ರ 25 ಅಂಗನವಾಡಿ ಏನಿದೆ ಇದು 100% ಅಂಗನವಾಡಿ ಕೊಟ್ಟಿಲ್ಲ ಅಂದ್ರೆ ಅದು ಡ್ರೈವ್. ಅದು ಫಸ್ಟ್ ಏನ್ ಮಾಡ್ಬೇಕು? ಎಲ್ಲ PDF ನೋಟಿಸ್ ಕೊಡಿ. ಯಾರು